ಹೇ ಆಲ್ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಇದು ಡೇ 3 ಆಫ್ ನವರಾತ್ರಿ. ಇವತ್ತು ದೇವಿ ಚಂದ್ರಘಂಟನ ಪೂಜಿಸ್ತೀವಿ ನಾವು. ಕಲರ್ ಬಂದು ಬ್ಲೂ ಕಲರ್, ರಾಯಲ್ ಬ್ಲೂ ಕಲರ್ ಆಗಿರುತ್ತೆ. ನವರಾತ್ರಿಗಳಲ್ಲಿ ಪ್ರತಿದಿನ ಏನಾದರೂ ನೈವೇದ್ಯ ಮಾಡ್ಕೊಳ್ತೀವಲ್ವ, ಸಿಹಿ ತಿಂಡಿ ಆಗಿರಬಹುದು ಇಲ್ಲ ಅನ್ನದ ಪದಾರ್ಥಗಳಾಗಿರ್ಬೋದು. ಸೊ ಇವತ್ತು ನಾನು ಸಿಹಿ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಸಾಂಬಾರನ್ನ ನಾನು ಯೂಸ್ ಮಾಡಿದ್ದೀನಿ. ಒಂದು 20-30 ನಿಮಿಷ ಇದನ್ನು ನೆನೆಸ್ಕೋಬೇಕಾಗತ್ತೆ, ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು. ಮತ್ತು ಒಂದು ಮುಕ್ಕಾಲು ಪಾವಷ್ಟು ನಾನು ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ನೀರಲ್ಲಿ ಕರಗಿಸ್ಕೊಳ್ತೀನಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಏನಾದರೂ ಧೂಳು ಮಣ್ಣು ಆ ಥರ ಇದ್ದರೆ ಕ್ಲೀನ್ ಆಗುತ್ತೆ ಅಂತ. ಇದೆಲ್ಲ ಕರಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನಾನು ಶೋಧಿಸ್ಕೊಳ್ತೀನಿ. ಮತ್ತು ಅಕ್ಕಿನ ನಾನು ಅರ್ಧ ಪಾವು ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ 2.5 to 3 ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಸ್ವಲ್ಪ ಮೆತ್ತಗಾಗೋವರೆಗೂ ನಾನು ಬೇಯಿಸ್ಕೊತೀನಿ. ಅನ್ನ ಆಲ್ಮೋಸ್ಟ್ ಬೆಂದ ಮೇಲೆ ಅದಕ್ಕೆ ನಾನು ಕರಗಿಸಿ ಇಟ್ಕೊಂಡಿರೋಂತಹ ಈ ಬೆಲ್ಲದನ್ನು ಹಾಕ್ತಾಯಿದ್ದೀನಿ. ಅಂದರೆ ಇದಕ್ಕೆ ಪಾಕ ತೆಗಿಬೇಕಾ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಬೆಲ್ಲನ ಅಕಸ್ಮಾತ್ ನೀವೇನಾದರೂ ಉಂಡೆ ಬೆಲ್ಲ, ಗಟ್ಟಿ ಬೆಲ್ಲ ಆ ಥರದನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರಲ್ಲಿ ಅದೆಲ್ಲ ಕರಗೋವರೆಗೂ ಹಾಕಿ ಆಮೇಲೆ ಶೋಧಿಸ್ಕೋಬಹುದು. ಮತ್ತು ಇನ್ನು ಕೆಲವರು ಅಕ್ಕಿ ಬೇಯ್ತಾ ಇರುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅಕ್ಕಿ ಬೆಂದಾದಮೇಲೆ ಅದೇ ನೀರಿಗೆ ಬೆಲ್ಲನ ಆ್ಯಡ್ ಮಾಡ್ತಾರೆ ಕರಗಕ್ಕೆ ಅಂತ. ಸೊ ನಾನು ಅದರಲ್ಲಿ ಏನಾದರೂ ಇರುತ್ತೆ ಧೂಳು ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಅಷ್ಟೇ. ಇನ್ನು ಇದಕ್ಕೆ ನಾವು ತುಪ್ಪನ ಹೆಚ್ಚಾಗಿ ಹಾಕ್ಕೋಬೋದು, ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಸ್ಟ್ರ್ಯಾಂಡ್ಸ್ ಅಷ್ಟು ಕೇಸರಿನ ಹಾಕಿದ್ದೀನಿ. ಮತ್ತು ಇದಕ್ಕೆ ಏಲಕ್ಕಿ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಇನ್ನೂ ಬೇಕು ಅಂದರೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು. ಕಾಯಿ ತುರಿನ ನಾನೇನಿಲ್ಲಿ ಆ್ಯಡ್ ಮಾಡಿಲ್ಲ, ನೀವು ಆಪ್ಷನಲ್, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬಹುದು. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನು ನಾನು ಮಾಡಿರೋಂಥ ನೈವೇದ್ಯ ಇಟ್ಟು ಪ್ರತಿದಿನ ನವರಾತ್ರಿಯಲ್ಲಿ ನಾನು ಕುಂಕುಮಾರ್ಚನೆ ಮಾಡ್ತೀನಿ. ಸೊ ಅದನ್ನು ಕೂಡ ಮಾಡಿ, ಹೊಸಲಿಗೂ ಕೂಡ ನವರಾತ್ರಿಲಿ 9 ದಿನವೂ ಪೂಜೆ ಮಾಡ್ತೀವಲ್ಲ ಅದನ್ನು ಕೂಡ ಮಾಡಿ ನನ್ನ 3ನೇ ದಿನದ ನವರಾತ್ರಿನ ಮುಗಿಸ್ಕೊಂಡಿದ್ದೀನಿ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.